ಸೋಷಿಯಲ್ ಮೀಡಿಯಾ ಬಂದಮೇಲೆ ಅದರ ಲಾಭ ಪಡೆದುಕೊಳ್ತಾ ಇರೋದು ಸಿನಿಮಾ ತಾರೆಯರೇ, ಹಾಗೆ ಅದರಿಂದ ಸಂಕಷ್ಟ ಅನುಭವಿಸ್ತಾ ಇರೋದು ಅವರೇ. ಅದರಲ್ಲೂ ಇತ್ತೀಚೆಗೆ ಪಾಪರಾಚಿ ಸಂಸ್ಕೃತಿ ಬಂದಮೇಲೆ ನಟಿಯರ ಖಾಸಗಿ ಬದುಕಿಗೆ ಪೆಟ್ಟು ಬಿದ್ದಂತೆ ಆಗಿದೆ. ಕೆಲವೊಮ್ಮೆ ಪ್ರಚಾರಕ್ಕಾಗಿ ಅವರೇ ಪಾಪರಾಚಿಗಳನ್ನು ಕರೆಸಿಕೊಂಡ ಉದಾಹರಣೆ ಕೂಡ ಇದೆ. ಇದು ಕೆಲ ನಟಿಯರಿಗೆ ಕಿರಿಕಿರಿ ಆಗಿದ್ದು ಕೂಡ ಇದೆ. ಈಗ ಕಾಂತಾರ ಖ್ಯಾತಿಯ ನಟಿ ಸಪ್ತಮಿ ಗೌಡ ಹೀಗೆ ನಟಿಯರ ಅಸಭ್ಯ ವಿಡಿಯೋಗಳನ್ನು ಮಾಡಿ ಅದನ್ನು ಝೂಮ್ ಮಾಡಿ ಪ್ರಸಾರ ಮಾಡುವವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸಪ್ತಮಿ ಗೌಡ ಇಂತಹವರ ವಿರುದ್ಧ ಅಭಿಯಾನವನ್ನೇ ಶುರು ಮಾಡಿಬಿಟ್ಟಿದ್ದಾರೆ. ಸಪ್ತಮಿ ಅಭಿಯಾನಕ್ಕೆ ಕನ್ನಡ ಚಿತ್ರರಂಗದ ನಟ ನಟಿಯರು ಸಾಥನ್ನ ಕೊಡ್ತಿದ್ದಾರೆ. ಪಾಪರಾಜಿಗಳ ಅಸಭ್ಯ ವಿಡಿಯೋ ಪೋಸ್ಟ್ಗಳ ವಿರುದ್ಧ ಸಿಡಿದೆದ್ದ ನಟಿ ಸಪ್ತಮಿ ಗೌಡ ಅವರಿಗೆ ಸಿಕ್ಕಾಪಟ್ಟೆ ಒಳ್ಳೆಯ ಸಾಥ್ ಸಿಗ್ತಾ ಇದೆ. ಕಲಾವಿದರನ್ನ ಕಲಾವಿದರಾಗಿ ನೋಡಬೇಕು, ಅದನ್ನ ಬಿಟ್ಟು ಅವರ ದೇಹವನ್ನ ಅಸಭ್ಯ ಕೋನಗಳಿಂದ ಶೂಟ್ ಮಾಡಿ ಪೋಸ್ಟ್ ಮಾಡುವುದನ್ನ ಪ್ರಶ್ನೆ ಮಾಡಿದ್ದಾರೆ. ಇದರ ವಿರುದ್ಧ ಅಭಿಯಾನ ಆರಂಭಿಸಿರುವ ಸಪ್ತಮಿ ಚಿತ್ರರಂಗದ ನಟಿಯರೆಲ್ಲ ಒಂದಾಗಿ ಪ್ರತಿಭಟಿಸುವ ನಿರ್ಧಾರ ಮಾಡಿದ್ದಾರೆ. ಸಪ್ತಮಿ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹೀಗೆ ಬರ್ಕೊಂಡಿದ್ದಾರೆ. ಚಿತ್ರರಂಗದಲ್ಲಿರುವ ಮಹಿಳೆಯರಾಗಿ ನಿರಂತರವಾಗಿ ನಡೀತಾ ಇರೋ ಒಂದು ಗಂಭೀರ ಸಮಸ್ಯೆಯನ್ನ ಎದುರಿಸಲು ಒಟ್ಟಾಗಿ ನಿಂತಿದ್ದೇವೆ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮಹಿಳಾ ಕಲಾವಿದರ ವಿಡಿಯೋಗಳು ಮತ್ತು ಫೋಟೋಗಳನ್ನು ಅಸಭ್ಯ ಕೋನಗಳಿಂದ ಚಿತ್ರೀಕರಿಸಿ ನಮ್ಮ ಕಲೆಗಿಂತ ನಮ್ಮ ದೇಹದ ಮೇಲೆ ಅನಾವಶ್ಯಕವಾಗಿ ಝೂಮ್ ಮಾಡಿ ಪ್ರಸಾರ ಮಾಡೋ ಘಟನೆಗಳು ಪುನಃ ನಡೀತಾ ಇವೆ. ಇಂತಹ ವರ್ತನೆ ಕೆಲವರಿಂದ ನಡೀತಾ ಇರೋದಾದರೂ ಅದು ಅಸಭ್ಯ, ಅವಮಾನಕಾರಿ ಮತ್ತು ಸಂಪೂರ್ಣವಾಗಿ ಅಸ್ವೀಕಾರಾರ್ಹವಾಗಿದೆ. ನಾವು ಇಲ್ಲಿ ನಮ್ಮ ಕಲೆಗಾಗಿ ಬಂದಿದ್ದೇವೆ, ನಾವಿಲ್ಲಿ ನಮ್ಮ ಸಿನಿಮಾಕ್ಕಾಗಿ ಬಂದಿದ್ದೇವೆ. ಉದ್ದೇಶಪೂರ್ವಕವಾಗಿ ಝೂಮ್ ಮಾಡೋದು ಮತ್ತು ಅಸಭ್ಯ ಕೋನಗಳಿಂದ ಬಳಸೋದು ನಮ್ಮ ಗೌರವಕ್ಕೆ ಸ್ಪಷ್ಟ ಧಕ್ಕೆ. ಇದನ್ನ ಸಾಮಾನ್ಯವೆಂದು ಸ್ವೀಕರಿಸೋದಿಲ್ಲ, ಸಹಿಸೋದಿಲ್ಲ. ಕಾರ್ಯಕ್ರಮಗಳನ್ನು ವರದಿ ಮಾಡೋರು ವೃತ್ತಿಪರತೆ, ಮೂಲಭೂತ ಗೌರವ ಮತ್ತು ಶಿಸ್ತನ್ನ ಕಾಪಾಡಬೇಕು ಅಂತ ನಾವು ಸದಾ ನಿರೀಕ್ಷೆ ಮಾಡ್ತೀವಿ. ಈ ಗಡಿರೇಖೆಯನ್ನ ಸ್ಪಷ್ಟವಾಗಿ ಎಳೆದು ನಾವು ಒಟ್ಟಾಗಿ ನಿಂತಿದ್ದೇವೆ. ಇಂತಹ ಅನುಭವವನ್ನ ಎದುರಿಸಿದ ಪ್ರತಿಯೊಬ್ಬ ಮಹಿಳೆಯೊಂದಿಗೂ ನಾವು ಐಕ್ಯತೆಯಲ್ಲಿ ನಿಂತಿದ್ದೇವೆ. ಗೌರವವನ್ನ ಬೇಡುವ ನಮ್ಮ ಧ್ವನಿ ಮುಂದುವರಿಯುತ್ತೆ. ಸಪ್ತಮಿ ಬರೆದುಕೊಂಡಿದ್ದಾರೆ. ಅಷ್ಟಕ್ಕೂ ಸಪ್ತಮಿ ಗೌಡ ಯಾಕೆ ಇಂಥ ಅಭಿಯಾನ ಶುರು ಮಾಡಿದ್ರು? ಅವರಿಗೆ ಇತ್ತೀಚೆಗೆ ಯಾವುದಾದ್ರೂ ಕಹಿ ಘಟನೆಗಳು ಆಯ್ತಾ? ಯಾವುದಾದ್ರೂ ವಿಡಿಯೋ ಅಥವಾ ಫೋಟೋಗಳು ಅವರ ಮನಸ್ಸಿಗೆ ನೋವುಂಟು ಮಾಡಿದ್ಯಾ? ಈ ಅಭಿಯಾನದಿಂದ ಎಲ್ಲವೂ ಸರಿ ಹೋಗುತ್ತಾ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಸಪ್ತಮಿ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ದೆ ತಡ ಇದನ್ನ ನಟಿಯರಾದ ರಮ್ಯಾ, ರಕ್ಷಿತಾ, ನಟ ಯುವರಾಜ್ ಕುಮಾರ್, ರುಕ್ಮಿಣಿ ವಸಂತ್, ಡಾಲಿ ಧನಂಜಯ, ನಿಶ್ವಿಕಾ ನಾಯ್ಡು ಸೇರಿದಂತೆ ಸ್ಯಾಂಡಲ್ವುಡ್ನ ಅನೇಕ ಮಂದಿ ದನಿಗೂಡಿಸಿದ್ದಾರೆ.